ಹಚ್ಚಿ ಕುಕ್ಕರ್ ಇಟ್ಟಿದ್ದೇನೆ. ಇದಕ್ಕೆ 4 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕೋಣ. ಈರುಳ್ಳಿ, ಮೆಣಸಿನಕಾಯಿ ಫ್ರೈ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. 1 ಚಮಚದಷ್ಟಿದೆ ಇದು. ಬಟಾಣಿ ಹಾಕೋಣ. ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ. 1/2 ಚಮಚ ಅರಿಶಿನ, 1 ಚಮಚ ಧನಿಯಾ ಹಾಕಿ, ಕೊತ್ತಂಬರಿ, ಪುದೀನ ಇದನ್ನು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ತೊಳೆದು ಇಟ್ಟಿರುವ ಅಕ್ಕಿಯನ್ನು ಹಾಕೋಣ. ಅಕ್ಕಿಗೆ ನೀರು ಹಾಕೋಣ. 3/4 ಬೌಲ್ ಅಕ್ಕಿ ಇತ್ತು. ಒಂದಕ್ಕೆ 2 ಗಂಟೆ ನೀರು ಹಾಕೋಣ. ತಕ್ಕಷ್ಟು ಉಪ್ಪು ಹಾಕೋಣ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡೋಣ. ಕುಕ್ಕರ್ ಮುಚ್ಚಿ ಕೂಗಿಸಿದರೆ ರೈಸ್ ಬಾತ್ ರೆಡಿಯಾಗುತ್ತದೆ. ನೋಡಿ, ರೈಸ್ ಬಾತು ರೆಡಿಯಾಗಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಟ್ನಿ, ಗ್ರೀನ್ ಚಟ್ನಿ ಚೆನ್ನಾಗಿರ್ತದೆ. ಬನ್ನಿ ಚಟ್ನಿ ಮಾಡೋದನ್ನು ನೋಡೋಣ. ಕಡಲೆ 1 ಹಿಡಿ, ಕೊತ್ತಂಬರಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 1 3 ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 1 3, ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಅನ್ನು ಹಾಕಿ ಗ್ರೀನ್ ಚಟ್ನಿ ಮಾಡೋಣ. ಕಡಲೆ ಎಲ್ಲವನ್ನು ಹಾಕಿ ಚಟ್ನಿ ಮಾಡೋಣ. ನೋಡಿ, ಗ್ರೀನ್ ಚಟ್ನಿ ರೆಡಿಯಾಗಿದೆ. ನೋಡಿ, ರೈಸ್ ಬಾತು ಗ್ರೀನ್ ಚಟ್ನಿ ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಕರವಾಗಿರುತ್ತದೆ.